ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು. ಇದು ನಾರಾಯಣಗೌಡರ ಧ್ಯೇಯವಾಕ್ಯ. ಜಾತಿ ಮತ ಪಂಥಗಳನ್ನು ಧಿಕ್ಕರಿಸಿ ಕುವೆಂಪು ಅವರ ವಿಶ್ವಮಾನವ ಪ್ರಜ್ಞೆಯನ್ನು ಮೈಗೂಡಿಸಿಕೊಂಡವರು ನಾರಾಯಣಗೌಡರು. ಕನ್ನಡವನ್ನು ಅವರು ಒಂದು ಧರ್ಮ ಅಂತ ಹೇಳಿದ್ರು. ಇದು ಬಹಳ ಮಹತ್ವದ್ದು. ಯಾಕಂದರೆ ಕನ್ನಡ ನಾಡಿನ ಎಲ್ಲ ಧರ್ಮಗಳ ಜನರನ್ನು ಒಳಗೊಳ್ಳುವ ಒಂದು ಪ್ರಕ್ರಿಯೆ ಇದು ಅಂತ ನಾನು ಭಾವಿಸ್ತೇನೆ. ಒಬ್ಬ ಅಲ್ಪಸಂಖ್ಯಾತರ ಮೇಲೆ ಇವ್ರಿಗಿರ್ತಕ್ಕಂಥ ಒಂದು ಪ್ರೀತಿ ಆ ಕಾರ್ಯಕ್ರಮದಲ್ಲಿ ಎದ್ದು ತೋರಿಸ್ತು. ಇವರು ಹೇಳಿದ್ರು, ಕನ್ನಡದವ್ರು ಆಗಬೇಕು, ಕರ್ನಾಟಕದಲ್ಲಿ ಕನ್ನಡ ಓದಿದ್ರೆ ಒಳ್ಳೆಯದು, ಕನ್ನಡವೇ ಧರ್ಮ, ಕನ್ನಡವೇ ಜಾತಿ, ಕನ್ನಡವೇ ದೇವರು ಅಂತ ಹೇಳ್ತಾ ಟಿಪ್ಪು ಸುಲ್ತಾನ್ರು ಅವ್ರ ವಿಷಯದಲ್ಲಿ ಬಂದು ಒಬ್ಬ ಅಪ್ಪಟ ಸ್ವಾತಂತ್ರ್ಯ ಹೋರಾಟಗಾರ, ಮೊಟ್ಟ ಮೊದಲನೇ ಹೋರಾಟಗಾರ. ಆ ಟಿಪ್ಪು ಸುಲ್ತಾನ್ ಹೆಸರನ್ನ ನಾನು ನೆನೆಸ್ಕೊಂಡ್ರೆ ನನ್ನ ಮೈನಲ್ಲಿರ್ತಕ್ಕಂಥ ರೋಮಗಳು ಎದ್ದು ನಿಂತ್ಕೊಳ್ಳುತ್ತೆ. ನೀವುಗಳೆಲ್ಲ ಯಾಕೆ ಆ ಇತಿಹಾಸ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ಬಹುತೇಕರು 99% ಎಲ್ಲ ಮುಸಲ್ಮಾನರೇ ಇದ್ದಿದ್ರು. ನಾನೊಬ್ಬ ಅಲ್ಪಸಂಖ್ಯಾತ ವ್ಯಕ್ತಿ ಆಗಿದ್ರೂ ಕೂಡ ನನಗೆ ವಿಜಯಪುರ ಜಿಲ್ಲೆಯ ಒಂದು ದೊಡ್ಡ ಜವಾಬ್ದಾರಿಯನ್ನು ಕರವೇ ಸಂಘಟನೆ ಮಾಡಲಿಕ್ಕೆ ಕೊಟ್ಟಿದ್ರು. ಅದೇ ರೀತಿ ಗುಲ್ಬರ್ಗದ ನಾಟಿಕರ್ ಅಂತ ಹೇಳಿ ಅವರು ಒಂದು ದಲಿತ ಸಮುದಾಯದಿಂದ ಬಂದಂಥ ಕೆಳವರ್ಗದಿಂದ ಬಂದಂಥ ವ್ಯಕ್ತಿ. ಇಂತಹ ಹಲವಾರು ವಿಷಯಗಳನ್ನು ಅವರ ಸಾಮಾಜಿಕ ನ್ಯಾಯಕ್ಕೆ ಬಹಳ ಒತ್ತು ಕೊಡ್ತಾರೆ. ಅದೇ ರೀತಿ ಒಬ್ಬ ಇಡೀ ರಾಜ್ಯದಲ್ಲಿ ಯಾವ ನಾಯಕನೂ ಅಂಥ ಜಾತ್ಯತೀತ ನಾಯಕ ನಾನು ನೋಡಿದ್ದಿಲ್ಲ. ಅಂಥ ಒಂದು ಟಿ ಎ ನಾರಾಯಣಗೌಡ ಒಬ್ಬ ಜಾತ್ಯತೀತ ಮನೋಭಾವವುಳ್ಳವರ ಒಂದು ನಾಯಕ ಅಂತ ನಾನು ಕಂಡಿದ್ದೇನೆ. ರಾಯಚೂರಿನಲ್ಲಿ ಪ್ರವಾಹ ಆಗಿ ಸುಮಾರು ಜನ ಕೊಚ್ಕೊಂಡು ಹೋಗೋ ಸಂದರ್ಭದಲ್ಲಿ ಅಲ್ಲೊಬ್ಬ ಸ್ಥಳೀಯ ಆ ಸಂದರ್ಭದ ಆಡಳಿತಾರೂಢ ಪಕ್ಷದ ಶಾಸಕರೊಬ್ಬರು ಒಂದು ಅಲ್ಪಸಂಖ್ಯಾತ ಒಂದು ಕುಟುಂಬವನ್ನು ನಿರ್ಲಕ್ಷ್ಯ ಮಾಡಿದ ಸಂದರ್ಭದಲ್ಲಿ ಪತ್ರಿಕೆಗಳ ಅವ್ರನ್ನ ಬೀದಿ ಪಾಲು ಅವ್ರಿಗೇನು ನೆಲೆ ಕೊಟ್ಟಿಲ್ಲ ಅಂತ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ತಂದಾಗ ಆ ಮಕ್ಕಳನ್ನು ದತ್ತು ತಗೊಂಡಿದ್ದು ನನಗೆ ಅವರ ಬಗ್ಗೆ ಮಾನವೀಯ ಗುಣಗಳ ಬಗ್ಗೆ ಅವ್ರ ಬಗ್ಗೆ ಗೌರವ ಹೆಚ್ಚಾಯಿತು. ಭಾಷೆಯನ್ನು ಕೋಮುವಾದಿಗಳು ಬಳಸಿದ ಸಂದರ್ಭಗಳು ಉಂಟು ಕನ್ನಡ ನಾಡಿನಲ್ಲಿ ಕೂಡ. ಆ ಕೋಮುವಾದಿ ಮನಸ್ಸಿನ ಜನರ ಕೈಯಲ್ಲಿ ಭಾಷಾ ಚಳವಳಿ ಸಿಗಬಾರದು ಅನ್ನುವಂಥ ಮಹತ್ತರವಾದಂಥ ಚಿಂತನಾ ಕ್ರಮವನ್ನು ನಮ್ಮ ಗೌಡರು ಹೊಂದಿದ್ದಾರೆ. ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತದೆ, ಎಷ್ಟೊಂದು ಆಳವಾಗಿ ಅವರು ಚಿಂತನೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅನ್ನೋದ್ರ ಕುರಿತು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಅವರ ಕನ್ನಡ ಸಂಸ್ಕೃತಿಯ ಪರಂಪರೆಯಲ್ಲಿ ಶಿಶುನಾಳ ಶರೀಫರು ಬರ್ತಾರೆ, ಟಿಪ್ಪು ಸುಲ್ತಾನ್ ಬರ್ತಾರೆ, ಎಲ್ಲ ಜಾತಿ ಜನಾಂಗಗಳ ಧರ್ಮಗಳ ಮಹಾಪುರುಷರು ಇವರ ಒಂದು ಪರಂಪರೆಯಲ್ಲಿ ಬರ್ತಾರೆ. ಹೀಗೆ ಕನ್ನಡದ ನಿಜವಾದ ಬಹುತ್ವ ಗುಣ ಏನಿದೆಯಲ್ಲ, ಆ ಬಹುತ್ವ ಸಂಸ್ಕೃತಿಯನ್ನು ಅವರು ಕನ್ನಡ ಸಂಸ್ಕೃತಿಯಾಗಿ ಬೆಳೆಸ್ತಾ ಇರೋದಿದೆಯಲ್ಲ, ಇದು ನಮಗೆ ಬಹಳ ಮಾದರಿಯಾಗಿದೆ. ಯಾವ ಜಾತಿ ಮತ ಪಂಥಗಳಿಲ್ಲದೆ ಎಲ್ಲ ಧರ್ಮದ ಗುರುಗಳನ್ನು ಪೀಠಾಧಿಕಾರಿಗಳನ್ನು ಕರೆಸಿ ಅವರವರ ಮುಖಾಂತರ ಸಲಹೆ ಸೂಚನೆಗಳನ್ನು ಪಡೆದು ಮುಂದೆ ಒಂದು ಮಹಾನ್ ಹೋರಾಟ ಮಾಡ್ತಕ್ಕಂಥ ಒಂದು ಶಕ್ತಿ ಶ್ರೀಮಾನ್ ನಾರಾಯಣಗೌಡರು ಇದೆ ಅಂತಕ್ಕಂಥ ವಿಚಾರ ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಎಲ್ಲ ಧರ್ಮಗಳನ್ನು ಪ್ರೀತಿಸುವ ಒಂದು ನಿರ್ಮಲವಾದ ಅಂತಃಕರಣವನ್ನು ಇಟ್ಕೊಂಡಿದ್ದಾರೆ. ಇದು ಬಹಳ ಮುಖ್ಯವಾದದ್ದು. ಯಾರೇ ಒಬ್ಬ ನಾಯಕನಾಗಿರಲಿ ಆತನಲ್ಲಿ ಪೂರ್ವಾಗ್ರಹಗಳಿರಬಾರ್ದು. ನಾರಾಯಣಗೌಡರು ಹಾಗೆ ಪೂರ್ವಾಗ್ರಹಗಳು ಇಲ್ಲದ ಸ್ವಚ್ಛವಾದ ನಿರ್ಮಲವಾದ ತಿಳಿಯಾದ ಮನಸ್ಸನ್ನು ಉಳ್ಳಂತಹ ವ್ಯಕ್ತಿ.